ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅ ಸ್ಲೈಸ್ ಆಫ್ ಮೈ ಡೇ ಜಸ್ಟ್ ಫಾರ್ ಯು ಡೇ 17. ಇವತ್ತು ಸುಮಾರು ವಿಷಯಗಳನ್ನು ಶೂಟ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ತುಂಬಾ ಹೆಕ್ಟಿಕ್ ಡೇ. ಸುಮಾರು ಕೆಲಸಗಳಿತ್ತು ಆ್ಯಂಡ್ ಕ್ಲೀನಿಂಗ್ ಇವತ್ತು ನಡೀತಾ ಇತ್ತು. ಸೊ ಇವತ್ತು ಆಲ್ಮೋಸ್ಟ್ ಇಡೀ ದಿನ ಬರೀ ಹಣ್ಣೇ ತಿಂದಿದ್ದೀನಿ. ಒಂದಿನ ದಿನ ಹಾಗೆ ಅನ್ಸುತ್ತಲ್ವಾ, ಫುಲ್ ಜೋಶ್, ಫುಲ್ ಮೂಡಲ್ಲಿ ಇರ್ತೀವಿ, ಎಲ್ಲ ಕೆಲಸನೂ ಮಾಡಿಬಿಡ್ಬೇಕು, ಎಲ್ಲ ಕ್ಲೀನಿಂಗ್ ಮಾಡಿಬಿಡ್ಬೇಕು ಅಂತ. ನಾನು ಹೇಳ್ದಂಗೆ ಸುಮಾರು ದಿನಗಳಿಂದ ನನ್ನ ಜುವೆಲ್ಸ್ ಎಲ್ಲ ಹಾಗೆ ಬಾಕಿ ಆಗಿತ್ತು. ಸೊ ಇವತ್ತು ಕೂತ್ಕೊಂಡು ನೀಟಾಗಿ ಎಲ್ಲದನ್ನು ಆರ್ಗನೈಸ್ಡ್ ಆಗಿ ಇಟ್ಟಿದ್ದಾಯಿತು. ಎಷ್ಟೊಂದು ವೇಸ್ಟ್ ಕೂಡ ಹೋಗಿದ್ದಾಯಿತು. ಸೊ ನನಗೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಸಿಕ್ಕಾಬಡೆ ಈಸಿ ಆಗುತ್ತೆ ಬಿಕಾಸ್ ಇಟ್ ಇಸ್ ಟೂ ಆರ್ಗನೈಸ್ಡ್. ಆಲ್ಸೋ ಇದನ್ನೆಲ್ಲ ಮುಗಿಸ್ಕೊಂಡು ಎಕ್ಸಸೈಸ್ಗೆ ಹೋದೆ. ಸುಮಾರು ಜನ ಅನ್ಕೋಬೋದು ಎಕ್ಸಸೈಸ್ ಅದಕ್ಕೆ ತೆಳ್ಳಗಾಗೋದಕ್ಕೆ ಮಾಡ್ತಿದ್ದಾರೆ ಅಂತ. ನೋ, ಡೆಫಿನೆಟ್ಲಿ ನಾಟ್. ಅದು ಎಕ್ಸಸೈಸ್ ಮಾಡುವಂಥ ಜರ್ನಿಯಲ್ಲಿ ಅದೊಂದು ಭಾಗ ಆಗಿರುತ್ತೆ ವೆಯ್ಟ್ ಲಾಸ್ ಬಿಟ್ಟರೆ. ಅದೇ ನನ್ನ ಮುಖ್ಯ ಉದ್ದೇಶ ಅಲ್ಲ. ಆ್ಯಕ್ಚುಲಿ ತುಂಬ ನಗ್ತಾ ಇದೆ ಇವತ್ತು ಎಕ್ಸಸೈಸ್ ಮಾಡಬೇಕಾದ್ರೆ ಬಿಕಾಸ್ ಅಮ್ಮನ ಜೊತೆಗೆ ಮಾತಾಡ್ತಾ ಇವತ್ತು ಸುಮಾರು ಹೊತ್ತು ಎಕ್ಸಸೈಸ್ ಮಾಡಿದೆ, ವಿಚ್ ಇಸ್ ವೆರಿ ರಾಂಗ್. ಬಟ್ ಇವತ್ತು ಅಮ್ಮನ ಜೊತೆಗೆ ಮಾತಾಡದೇ ಇರೋದಕ್ಕಾಗಲಿಲ್ಲ. ಆ್ಯಂಡ್ ಎಸ್, ನಾನು ಹೇಳ್ದಂಗೆ ವೆಯ್ಟ್ ಲಾಸ್ ಮೇಜರ್ ಕನ್ಸರ್ನ್ ಇಲ್ಲ ನಂದು. ನನಗೆ ಹೆಲ್ತ್ ಇಂಪ್ರೂವ್ ಆಗಬೇಕು, ನಾನು ಸ್ಟ್ರಾಂಗ್ ಆಗಬೇಕು, ಸ್ಟ್ಯಾಮಿನಾ ಇಂಪ್ರೂವ್ ಆಗಬೇಕು, ಆಕ್ಟಿವ್ ಆಗಿರಬೇಕು ಅನ್ನೋ ಉದ್ದೇಶ ಅಷ್ಟೇ. ಬಿಕಾಸ್ ನನ್ನ ವೆಯ್ಟ್ ಬಂದು 65-66 ಇದೆ ಇವಾಗ ಸದ್ಯಕ್ಕೆ. ಕೆಲವರು ಇಷ್ಟೊಂದು ವೆಯ್ಟ್ ಇದ್ರು ಅಷ್ಟೊಂದು ಅನ್ಸಲ್ವಲ್ಲ ಅಂತ ಹೇಳಿದ್ರಿ. ಬಟ್ ನನ್ನ ಹೈಟ್ ಬಂದ್ಬಿಟ್ಟು 5.7. ಸೊ ಇಷ್ಟ ಹೈಟ್ಗೆ ಆ ವೆಯ್ಟ್ ಅಷ್ಟೊಂದು ಕಾಣಿಸೋದಿಲ್ಲ, ಹಾಗೆಯೇ ಓವರ್ ವೆಯ್ಟ್ ಅಂತ ಕೂಡ ಅನ್ಸೋದಿಲ್ಲ. ಬಟ್ ನನ್ನ ಆರೋಗ್ಯ ಇನ್ನೂ ತುಂಬ ಸುಧಾರಿಸಬೇಕಿದೆ. ನಾನು ಆ ಜರ್ನಿಯಲ್ಲಿದ್ದೀನಿ. ಓವರ್ ನೈಟ್ ಖಂಡಿತ ಆಗೋದಿಲ್ಲ, ಇದಕ್ಕೆ ಸುಮಾರು ತಿಂಗಳುಗಳು ಬೇಕಾಗುತ್ತೆ. ಯಾವುದೇ ರಿಸಲ್ಟ್ಗೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ನನ್ನ ದಿನ ಹೀಗಿತ್ತು. ಮತ್ತೆ ನಾಳೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್.